ಚಿಕ್ಕಬಳ್ಳಾಪುರ ಭಾನುವಾರ ನಗರದ ಹೊರವಲಯದ ಹೋಟೆಲ್ ಒಂದರಲ್ಲಿ ಚಿಕ್ಕಬಳ್ಳಾಪುರ ಕಮ್ಮಾವಾರಿ ಸಂಘದ ಮುಂದಿನ ಚಟುವಟಿಕೆ ಬಗ್ಗೆ ಚರ್ಚೆ ಹಾಗೂ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಸಂಘದ ಪದಾಧಿಕಾರಿಗಳ ಉಪಸ್ಥಿತಿಯಲ್ಲಿ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ವಿಧಾನ ಪರಿಷತ್ ಸದಸ್ಯರಾದ ರಮೇಶ್ ಬಾಬು ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದರು. ನಂತರ ಮಾತನಾಡಿದ ರಮೇಶ್ ಬಾಬು ಅವರು ಸಂಘದ ಅಭಿವೃದ್ಧಿ ಹಾಗೂ ಚಟುವಟಿಕೆಗಳ ಕುರಿತು ಮಾತನಾಡಿದರು. ಕಮ್ಮಾವಾರಿ ಸಂಘದ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ಸಮುದಾಯದ ಮುಖಂಡರ ಕಾರ್ಯ ಶ್ಲಾಘನೀಯವಾದದ್ದು. ನಗರದಲ್ಲಿ ಸಮುದಾಯ ಭವನಕ್ಕಾಗಿ ನಿವೇಶನವನ್ನ ಪಡೆದಿರುವುದು ಸಮುದಾಯದ ಏಳಿಗೆಗೆ ಸಹಕಾರಿಯಾಗಲಿದೆ. ಇದು ಒಳ್ಳೆಯ ಹಾಗೂ ಸ್ವಾಗತಾರ್ಹ ಬೆಳವಣಿಗೆಯಾಗಿದೆ. ಯುವಕರು ಹೆಚ್ಚು ಮುಂದೆ ಬರಬೇಕು, ಸಮುದಾಯ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದರು. ಕಾರ್ಯಕ್ರಮದಲ್ಲಿ ಸಂಘದ ಹಿರಿಯ ಮುಖಂಡರಾದ ಅಶ್ವಥ್ ನಾರಾಯಣ್ ಮಾತನಾಡಿ, ಕಳೆದ 4 ವರ್ಷಗಳಿಂದ ಸಂಘದ ಚಟುವಟಿಕೆಗಳು ಚುರುಕುಗೊಂಡಿದ್ದು ಸಮುದಾಯ ಭವನಕ್ಕಾಗಿ ನಿವೇಶನವನ್ನ ಪಡೆದುಕೊಳ್ಳಲಾಗಿದೆ. ಆ ಭವನದಲ್ಲಿ ಸಮುದಾಯದ ಸಭೆ ಸಮಾರಂಭಗಳ ಜೊತೆಗೆ ತರಬೇತಿ ಕೇಂದ್ರವು ಕಾರ್ಯನಿರ್ವಹಿಸಲಿದೆ ಎಂದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಸಂಘದ ಅಧ್ಯಕ್ಷರಾದ ಪುರುಷೋತ್ತಮ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಮೇಶ್, ನೂತನ ಗೌರವಾಧ್ಯಕ್ಷರಾದ ವೆಂಕಟೇಶ್ವರ ರಾವ್, ರಾಮಚಂದ್ರಪ್ಪ, ಲಕ್ಷ್ಮೀನಾರಾಯಣ, ಚನ್ನಪ್ಪ, ಗುರುಪ್ರಸಾದ್, ಕಂದಾವಾರ, ಕೇಶವ ಹಾಗೂ ಸಂಘದ ಪದಾಧಿಕಾರಿಗಳು ಹಾಗೂ ಸಮುದಾಯದ ಸದಸ್ಯರು ಉಪಸ್ಥಿತರಿದ್ದರು. ತಾವು ಏನು ಇವತ್ತು ಸಮುದಾಯಕ್ಕೆ ಕೆಲಸ ಮಾಡಿಕೊಟ್ಟಿದ್ದೀರಾ, ಒಂದು ಸಮುದಾಯ ಭವನ ನಿರ್ಮಾಣ ಮಾಡೋದು ಮತ್ತೊಂದು ನಾನು ಆಗಲೇ ಅಶ್ವಥ್ ಜೊತೆ ಮಾತುಕತೆ ಮಾಡಿದ್ದೀನಿ. ಇವತ್ತು ನೀವು ಏನು ಅವ್ರನ್ನ ತಾವು ಗೌರವಾಧ್ಯಕ್ಷರಿಗೆ ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಜಕ್ಕೂ ಇದು ಒಳ್ಳೆ ಕಾರ್ಯ. ತಮ್ಮೆಲ್ಲರ ಪರವಾಗಿ ಅವ್ರಿಗೆ ಅಭಿನಂದನೆ ಹೇಳ್ತಾ, ಸಮುದಾಯದ ಕೆಲಸ ಏನೇ ಇದ್ರು ಸಹ ವಿಶೇಷವಾಗಿ ಕೆಲವು ತಾಯಿಂದರು ಬಂದಿದ್ದಾರೆ. ನಮ್ಮಲ್ಲಿ 2 ತರ ಗೊಂದಲ ಇದೆ. ತಾವು ಗೊಂದಲ ಅಂತ ಭಾವಿಸಬೇಡಿ. ಮೊನ್ನೆ ಜಾತಿ ಸಮೀಕ್ಷೆ ಆದಾಗ ತಾವೆಲ್ಲ ಕಮ್ಮ ಅಂತೇಳಿ ಬರ್ಸಿದ್ದೀರ. ಆದ್ರೆ ಹಿಂದೆ ಕೆಲವರು ಸ್ಕೂಲ್ ಅಡ್ಮಿಷನ್ ಮತ್ತೊಂದು ಮಾಡ್ಬೇಕಾದ್ರೆ ನಾಯ್ಡು ಅಂತ ಬರ್ಸಿದ್ದೀರ. ಏನು ತಪ್ಪಿಲ್ಲ. ನೀವು ನಾಯ್ಡು ಅಂತ ಬರ್ಸಿದ್ರೆ ಕೆಟಗರಿ 2 ಬರ್ತೀವಿ. ಶೈಕ್ಷಣಿಕವಾಗಿ ನಮಗೆ ಹೆಚ್ಚು ಲಾಭ ಇರುತ್ತೆ. ಅದನ್ನ ನೀವು ಈಗಾಗಲೇ ಬರ್ಸಿದ್ರೆ ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಈಗ ಸಮೀಕ್ಷೆನೂ ಜಾತಿ ಸಮೀಕ್ಷೆನೂ ಮುಗಿದಿದೆ. ಅದರಲ್ಲಿ ಕಮ್ಮ ಅಂತ ಬರ್ಸಿದ್ರೆ ಸಮೀಕ್ಷೆ ಇಲ್ಲ. ಕಮ್ಮ ಅಂತ ಬರ್ಸಿದ್ರೆ 3A ಕೆಟಗರಿನಲ್ಲಿ ಬರ್ತೀರ ನೀವು. ಅಂದ್ರೆ ಶೈಕ್ಷಣಿಕವಾಗಿ ಅಥವಾ ಬೇರೆ ಎಂಪ್ಲಾಯ್ಮೆಂಟ್, ಸರ್ಕಾರಿ ನೌಕರಿ ಮತ್ತೊಂದಕ್ಕೆ ಹೋದಂತ ಸಂದರ್ಭದಲ್ಲಿ 3A ಕೆಟಗರಿ ಒಕ್ಕಲಿಗ ಉಪಜಾತಿನಲ್ಲಿ ಬರುತ್ತೆ. ನಾಯ್ಡು ಅಂತ ಬರ್ಸಿದ್ರೆ ಬಲ್ಜ ಉಪಜಾತಿನಲ್ಲಿ 2A ಕೆಟಗರಿನಲ್ಲಿ ಬರ್ತೀವಿ. ಓನ್ಲಿ ಎಜುಕೇಶನ್ ಪರ್ಪಸ್. ಇವನ್ ನಾಯ್ಡು ಅಂತ ಬರ್ಸಿದ್ರು ಸಹ ಮತ್ತೆ ಅಪಾಯಿಂಟ್ಮೆಂಟ್ಗೆ 3A ಕೆಟಗರಿಗೆ ಬರ್ತೀವಿ. ಹಾಗಾಗಿ ಮತ್ತೆ ಸೀಲಿಂಗ್ ಲಿಮಿಟ್ ಕ್ರೀಮಿ ಲೇಯರ್ ಅಂತ ನಾವು ಹೇಗೆ ತರ್ತೀವಿ, ಆದಾಯ ಲಿಮಿಟ್ ಸಹ 8 ಲಕ್ಷದ ಒಳಗಡೆ ಇರಬೇಕು. 8 ಲಕ್ಷದ ಒಳಗಡೆ ಇದ್ರೆ ಮಾತ್ರ ನಿಮಗೆ ಅದು ರಿಸರ್ವೇಶನ್ ಅಪ್ಲಿಕಬಲ್ ಆಗುವಂಥದ್ದು. ತಮ್ಮ ಮಕ್ಕಳ ವಿದ್ಯಾಭ್ಯಾಸ ಮತ್ತೊಂದು ಸಂದರ್ಭ ಬಂದಂತ ಸಮಯದಲ್ಲಿ ಆ ತರದ ಮಾಹಿತಿ ಅನ್ನೋದಿದ್ರೆ ನನಗೇನ ಚೆನ್ನಾಗಿ ಅಶ್ವಥ್ ನಾರಾಯಣಗೂ ಮಾಹಿತಿ ಇದೆ. ತಾವು ಇದನ್ನ ಮಾಹಿತಿನ ಪಡ್ಕೋಬಹುದು. ಮಹಿಳೆಯರು ಮತ್ತು ಎಲ್ಲ ನಮ್ಮಲ್ಲಿ ನಾವು ಭಾಳ ಕಡಿಮೆ ಸಂಖ್ಯೆಯಲ್ಲಿ ಈ ಊರಲ್ಲಿ, ಈ ಜಿಲ್ಲೆಯಲ್ಲಿ ಎಲ್ಲ ಒಟ್ಟಿಗೆ ಸೇರಿಕೊಂಡು ಒಬ್ರಿಗೊಬ್ಬರು ತಿಳಿತಾರೆ. ಮತ್ತು ಒಂದು ವರ್ಷಕ್ಕೆ ನಾವು ಒಂದು 2-3 ಸತಿ ಆದರೂ ಸೇರಬೇಕು ಅಂತೇಳಿ ನಾವು ನಿಶ್ಚಯಿಸಿದ್ದೀವಿ. ಇವತ್ತು ಈ ನೆಪದಲ್ಲಿ ಎಲ್ಲರೂ ಸೇರಿಕೊಂಡು ಅವರ ಕಷ್ಟ ಸುಖ ಹಂಚ್ಕೊಳ್ಳೋದಕ್ಕೆ, ಅವರಿಗೆ ಏನು ಪ್ರಪಂಚದ ಇದು ಏನೇನು ನಡೀತಾ ಇದೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ತಗೊಂಡು ನಮ್ಮ ಯುವಕರಿಗೆ ಅವ್ರಿಗೆ ಮುಂದೆ ಮಾರ್ಗದರ್ಶನ ನೀಡೋದಕ್ಕೆ ಅನುಕೂಲವಾಗೋದಕ್ಕೆ ಸಮಾಧಾನ. ಇವಾಗ ನಾವು ಹೊಸದಾಗಿ ನಾವು ಎಲ್ಲ ಮಾಡ್ತಾಯಿದ್ದೀವಿ. ನಾವು ಫಸ್ಟು ನಮ್ಮ ಯೂತ್ಸ್ನ ಒಂದುಗೂಡಿಸಿ ಅವ್ರನ್ನ ಒಂದು ಒಳ್ಳೆಯ ಇದರಲ್ಲಿ ಅವ್ರಿಗೆ ಎಜುಕೇಷನ್ ಆಗಲಿ ಅಥವಾ ಕೆಲಸ ಹುಡುಕೋದ್ರಲ್ಲಾಗಲಿ ಅಥವಾ ಏನಾದರೂ ಸ್ವಂತ ಇಂಡಸ್ಟ್ರಿ ಇಟ್ಕೊಳ್ಳೋದಾಗಲಿ ಇವೆಲ್ಲ ಮಾಡೋದಕ್ಕೆ ಅವ್ರಿಗೆ ಮಾರ್ಗದರ್ಶನ ನೋಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ.